3 Big Breaking. ವೆಲ್ಕಮ್ ಬ್ಯಾಕ್. ಡಾಕ್ಟರ್ ರಾಜ್ ಅವ್ರನ್ನು ಕೂಡ ಕಾಡಿತ್ತು ಐಟಿ ದಾಳಿ ನಡೆದಾಗ ಏನ್ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಮನೆಯಲ್ಲಿ ಆಗ ಸಿಕ್ಕಿದ್ದೇನು ಗೊತ್ತಾ? ಇನ್ನು ಐಟಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಬಿಟ್ಟಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲೂ ಕೂಡ ನಡೆದಿತ್ತು ಐಟಿ ರೇಡ್. ಚೆನ್ನೈ ನಿವಾಸದ ಮೇಲೆ ಈ ಒಂದು ರೇಡ್ ನಡೆದಿತ್ತು. ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಫ್ಯಾಕ್ಟರ್. ಐಟಿ ರೇಡ್ ವಿಚಾರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಐಟಿ ರೇಡ್ ಕಾಡಿತ್ತು. ಆ ಸಂದರ್ಭದಲ್ಲಿ ಏನಾಗಿತ್ತು, ಏನೇನ್ ಪತ್ತೆಯಾಗಿತ್ತು ಎಲ್ಲವೂ ಕೂಡ ಬಹಳ ಇಂಟ್ರೆಸ್ಟಿಂಗ್. ಚೆನ್ನೈ ನಿವಾಸದ ಮೇಲೆ ಐಟಿ ರೇಡ್ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸದ ಮೇಲೆ, ಈಗ ಏನು ಪುತ್ರರ ಮನೆ ಮೇಲೆ ಐಟಿ ರೇಡ್ ಆಗಿದೆ, ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಮೇಲೂ ಕೂಡ ಐಟಿ ರೇಡ್ ಆಗಿತ್ತು. ಆ ಕಾಲದಲ್ಲೂ ನಡೆದಿತ್ತು ರೇಡ್. ಆಗ ಏನಾಯ್ತು, ಏನೇನು ಲಭ್ಯವಾಗಿತ್ತು ಅವರ ಮನೆಯಲ್ಲಿ ಅಂತ ಕುತೂಹಲ ನಿಮ್ಮನ್ನ ಕಾಡ್ತಾ ಇರಬಹುದು. ರಾಜನಿವಾಸದಲ್ಲಿ ಎಂಟ್ರಿ ಕೊಡುತ್ತೆ ಐಟಿ ಟೀಮ್, ನಂತರ ಪರಿಶೀಲನೆ ಆರಂಭವಾಗುತ್ತೆ. ಆದ್ರೆ ಯಾವುದೇ ಆತಂಕಕ್ಕೆ ಒಳಗಾಗ್ಲಿಲ್ವಂತೆ ಅಣ್ಣವರು. ಐಟಿ ಅಧಿಕಾರಿಗಳಿಗೆ ಎಲ್ಲ ರೀತಿಯಾಗಿ ಸಹಕಾರವನ್ನು ಕೊಟ್ಟಿದ್ರಂತೆ. ಈ ಬಗ್ಗೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಚಿನ್ನೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚಿನ್ನೇಗೌಡ್ರೆ. ನಮಸ್ತೆ. ನಮಸ್ತೆ ಸರ್. ಬಹಳ ಒಂದ್ ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಚಾರ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಮೇಲೆ ಕೂಡ ಐಟಿ ರೇಡ್ ಆಗಿತ್ತು ಅಂತ. ಹೇಗಾಗಿತ್ತು, ಯಾವಾಗ ಅದು, ಯಾವ ರೀತಿಯಾಗಿ? ನನಗೆ ಗೊತ್ತಿರೋ 1984 ರೇಡ್ ಆಗಿದ್ದು ನಿಜ. ನಾನು ಬೆಂಗಳೂರು ವಜ್ರಶ್ರೀ ಕಂಬೈ ಸಂಚಿಕಾ ಸಂಸ್ಥೆ ನಾನು ನಡೆಸ್ತಾ ಇದ್ವಿ. ನಮ್ಮ ಅಕ್ಕ ಬಾಲ್ ಮೆಡ್ರಾಸ್ ಅಲ್ಲಿ ಇದ್ರು. ಆಗಿದ್ದು ನಿಜ. ಐಟಿ ಅವ್ರು ಬಂದಾಗ ರಾಜ್ಕುಮಾರ್ ಅವರು ಬನ್ನಿ ಬನ್ನಿ ಏನ್ ಬೇಕು, ನಾವು ಐಟಿ ಅವರ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೇನು. ಹೀಗೆ ಬನ್ನಿ ಕೂತ್ಕೊಳ್ಳಿ, ಇಲ್ಲ ರೈಡ್ ಮಾಡಕ್ ಬಂದಿದ್ದೀವಿ. ಏನ್ ರೈಡ್ ಮಾಡ್ಬೇಕು, ಸ್ವಾರಸ್ಯವಾಗಿತ್ತು. ಬನ್ನಿ ಬನ್ನಿ ನಮ್ಮ ಅಕ್ಕ ಅವ್ರು ಬಂದು ಬಾಕಿ ಎಲ್ಲ ಕೂತು ಏನೇನು ಬೇಕು ಪರಿಶೀಲನೆ ನಡೆಸಿದ್ರು ಅವರು. ಪರಿಶೀಲನೆ ನಡೆಸ್ಕೊಂಡು ಹೋದ್ರು. ಏನ್ ಬೇಕು ಕೇಳಿದ್ರು. ರಾಜ್ಕುಮಾರ್ ಏನು ಗೊತ್ತಿಲ್ಲ ಪಾಪ. ಏನ್ ಕೇಳಿದ್ರೆ ಮಕ್ಕಳು ತೋರಿಸ್ತಾ ಇದ್ರು, ಪಾರ್ಥಿವರು ಕೇಳಿ ಅಂತ ಹೇಳಿ. ಬನ್ನಿ ಬನ್ನಿ ಕುತ್ಕೊಳ್ಳಿ, ಊಟ ಮಾಡಿ ತಿಂಡಿ ಮಾಡಿ. ಇಲ್ಲ ಇಲ್ಲ ನಾವು ರೈಡ್ ಮಾಡಕ್ ಬಂದಿದ್ದೀವಿ. ರೈಡ್ಗೂ ಊಟಕ್ಕೂ ಏನ್ರಿ ಸಂಬಂಧ, ಬನ್ನಿ ಕುತ್ಕೊಳ್ಳಿ ಊಟ ಮಾಡಿ ಆಮೇಲೆ ಮಾಡ್ಕೊಳ್ಳಿ, ಏನ್ ಬೇಕು ಕೇಳ್ಕೊಳ್ಳಿ ನೀವು ಅಂತ ಹೇಳಿದ್ರೆ ವಿನಃ ರಾಜ್ಕುಮಾರ್ ಯಾವ ವಿಧವಾದಂತ ಅದರಿಂದ ವಿಚಲಿತರಾಗಿರ್ಲಿಲ್ಲ. ಅವಳು ಸಮಾಧಾನವಾಗಿದ್ದು ನಗನಗ್ನ ಇದು ಅವ್ರ ಹತ್ರ ಮಾತಾಡಿ ಅವ್ರಿಗೆಲ್ಲಾನು ಊಟ ಮಾಡಿಸಿ ಅವ್ರು ನಿಜ ಬಂದಂತ ಅಧಿಕಾರಿಗಳು ಬಹಳ ಖುಷಿ ಪಟ್ರು. ಏನ್ ಸರ್ ಇದು ಅಂತ. ಯಾಕೆ ರಾಜ್ಕುಮಾರ್ ವ್ಯವಹಾರದ ಏನ್ ಗೊತ್ತಿರ್ಲಿಲ್ವಲ್ಲ ಅಲ್ವಾ. ರಾಜ್ಕುಮಾರ್ ಆಗೇ ಇದ್ರು ಅವ್ರು. ಅದ್ರ ಏನ್ ತೊಂದ್ರೆ ಇಲ್ಲ, ಏನ್ ಲೆಕ್ಕಪತ್ರ ಕೊಟ್ಟಿಲ್ಲ. ಆಮೇಲೆ ನಾವು ಲೆಕ್ಕಪತ್ರ ಕೊಟ್ವಿ. ಏನ್ ನಮ್ಮ ಹತ್ರ ಒಡವೆ ಇತ್ತು ತಗೊಂಡಿದ್ದು. ಆಮೇಲೆ ಲೆಕ್ಕ ಕೊಟ್ಟ ಮೇಲೆ ಆಮೇಲೆ ವಾಪಸ್ ತಗೊಂಡ್ವಿ ಅದನ್ನ. ಅದ್ರ ಬಗ್ಗೆ ಏನ್ ಅಂತ ಇದೇನೇನಾಗ್ಲಿಲ್ಲ ನಮಗೆ. ಅಲ್ಲ, ಜೊತೆಗೆ ಯೋಗಾಭ್ಯಾಸವನ್ನು ಕೂಡ ಮಾಡ್ತಿದ್ರು ಅಂತ ಅದನ್ನೇ ಅವ್ರು ಹೇಳಿದ್ನಲ್ಲ, ಅವ್ರು ಯಾರು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅವ್ರು ಬನ್ನಿ ಬನ್ನಿ ಅಂತ ಎಲ್ಲ ಕೋರ್ಸಿ ಮಾಡಿ ಅವ್ರಿಗೆಲ್ಲ ಅವ್ರು ಬೇಡ ಅಂದ್ರು ಗಲಾಟೆ ಮಾಡಿ ತಿಂಡಿ ಮಾಡಿಸಿ ಕಾಫಿ ಕೊಡ್ತೀವಿ, ಮಧ್ಯಾಹ್ನ ಊಟ ಮಾಡಿಸಿ ರಾತ್ರಿ ಫ್ರೆಂಡ್ಲಿ ಓಡಾಡ್ಕೊಂಡಿದ್ರು ರಾಜ್ಕುಮಾರ್. ಅದ್ರ ಬಗ್ಗೆ ಏನು ಅವ್ರಿಗೆ ಮೊದ್ಲಿನ ಗೊತ್ತಿಲ್ಲ. ರಾಜ್ಕುಮಾರ್ ಜಮಲ್ 10 ಪೈಸೆ ಇರ್ತಿರ್ಲಿಲ್ಲ ಅವೆಲ್ಲ ಕೂಡ. ಮೋಸ್ಟ್ಲಿ ಐಟಿ ಅವರಿಗೆ ಬೇಜಾರಾಗಿರುತ್ತೆ, ಯಾಕೆ ಬಂದ ಅದು ಸಹಜ. என்னம்மா இந்த மாதிரி இந்த ஆள் இருக்காரு, ಕರಳು மாதிரி ಉಕ್ಕಂದಿರ್ಕಾರೆ ಅಂತ ಕೇಳ್ತಾ ಇದ್ರು ಅವರು. ನನಗೆ ಚೆನ್ನಾಗಿ ಗೊತ್ತದು. ಅದರಿಂದ ಇದೆಲ್ಲ ಬರುತ್ರಿ. ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಇದ್ರೆ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಸರ್. ಹೌದು ಅಲ್ವಾ ಸರ್, ಸಹಜ ಅದು. ಅದು ಸರ್ಕಾರದವ್ರು ಮಾಡ್ತಾ ಇದ್ರೆ ಅವ್ರು ಏನ್ ಫೈಲ್ ಮಾಡಿರ್ತಾರೋ ಆ ಫೈಲ್ ನಲ್ಲಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇತ್ತ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಗೊತ್ತಾಗತ್ತೆ ಏನಂತ ಅಲ್ವೇ. ಎಲ್ಲವೂ ಕೂಡ ಅಕೌಂಟಬಿಲಿಟಿ ಇದ್ರೆ ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಟೆನ್ಷನ್ ಆಗ್ಬೇಕು ಅಂತಿಲ್ಲ ಅಂತ. ಬನ್ನಿ ನಡೀಲಿ, ಇದೆಲ್ಲ ಸಹಜ. ಆ ಸರ್ಕಾರ ಕಾನೂನುಗಳನ್ನ ನಾವೆಲ್ಲ ಒಳಪಡ್ಲೇಬೇಕಲ್ಲ. ಹೌದೌದು. ಪಾರ್ವತಮ್ಮ ಅವ್ರ ಏನಾದ್ರು ಟೆನ್ಷನ್ ಆಗಿರೋ ಆ ಸಂದರ್ಭದಲ್ಲಿ? ಪಾರ್ವತಮ್ಮ ಅವ್ರ ಏನಾದ್ರು ಯಾವುದು ಇಲ್ಲ ಅಂದ್ರೆ ನಮ್ಮ ಅಕ್ಕ ಪಾರ್ವತಮ್ಮ ಅವ್ರು, ನಮ್ಮ ಅಪ್ಪ ಹೆಸರಿಟ್ಟಿದ್ರು ಪಾರ್ವತಮ್ಮ ಅಂತ. ಅವ್ರು ಯಾವ್ದು ಇದ್ ಮಾಡ್ತಿರ್ಲಾರೆ. ತುಂಬಾ ಗಟ್ಟಿಗಿತ್ತಿ. ಹೌದು, ಅದ್ರ ಬಗ್ಗೆ ಮಾತ್ರ ಅದಕ್ಕೆ ನಮ್ಮ ತಂದೆಯವ್ರಿಗೆ ಪಾರ್ವತಮ್ಮ ಹೆಸರಿಟ್ಟಿದ್ದು ಅವ್ರಿಗೆ. ಏನ್ ತೊಂದ್ರೆ ಇರಲಿಲ್ಲ. ಅದೇ ಎಲ್ಲ ಮಾಡ್ಲೇಬೇಕಲ್ಲ ಸರ್. ಸರ್ಕಾರ ಏನ್ ಹೇಳ್ತಾರೆ ಕೇಳಬೇಕು ನಾವು. ಸರ್ಕಾರ ವಿ ಆರ್ ಆಲ್ ಬೌಂಡ್ ಅಲ್ವಾ ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ನೆನಪುಗಳನ್ನ ಮೆಲ್ಕ್ ಹಾಕಿದ್ರಿ. ಥ್ಯಾಂಕ್ ಯು ಚಿನ್ನೇಗೌಡ್ರೆ. ಇದು ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಚಿನ್ನೇಗೌಡರು ತಮ್ಮ ನೆನಪನ್ನ ಮೆಲ್ಕ್ ಹಾಕಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಮೇಲೆ ಕೂಡ ಐಟಿ ರೇಡ್ ಆಗಿತ್ತು ಚೆನ್ನೈ ನಿವಾಸದಲ್ಲಿ.
ಆ ಸಂದರ್ಭದಲ್ಲಿ 1984ರಲ್ಲಿ ಬಂದಾಗ ಅವ್ರನ್ನ ಕರೆದ್ರಂತೆ, IT ಯಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಪರವಾಗಿಲ್ಲ ಬನ್ನಿ, ಯಾವ IT ಅಂತ ಕೇಳಿದ್ರಂತೆ. ನಂತರ ಅವ್ರು ಹೇಳಿದ್ಮೇಲೆ ಬನ್ನಿ ಮೊದಲು ಊಟ ಮಾಡೋಣ ಅಂತ ಇಬ್ರು ಕೂತ್ಕೊಂಡು, ಎಲ್ಲರೂ ಕೂಡ ಜೊತೆ ಕೂತ್ಕೊಂಡು, ನಂತರ ನಿಮ್ಗೆ ಏನೇನು ಮಾಡಬೇಕೋ ಮಾಡ್ಕೊಳ್ಳಿ ಅಂತ. ಇಲ್ಲ ನಾವು ಫಸ್ಟ್ ಚೆಕ್ ಮಾಡ್ತೀವಿ ಅಂದಾಗ, ಇಲ್ಲ ಚೆಕ್ ಮಾಡೋದು ಇದ್ದೇ ಇದೆ, ಮೊದಲು ಊಟ ಮಾಡಿ ಅತಿಥಿಗಳನ್ನ ಯಾವ ರೀತಿಯಾಗಿ ಸತ್ಕಾರ ಮಾಡಬೇಕು ಆ ರೀತಿಯಾಗಿ ಮಾಡಿ, ಕ್ಯಾಶುವಲ್ ಆಗಿ ಯಾವುದೇ ಟೆನ್ಷನ್ ಇಲ್ಲದೆ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ರಂತೆ. ಒಂದ್ ಕಡೆ IT ಅಧಿಕಾರಿಗಳು ತಮಗೆ ಬೇಕಾದಂತ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾ ಇದ್ರು.